ಸಂಸತ್ ಅಧಿವೇಶನ ನಡೀತಾ ಇದೆ. ಇನ್ನೆರಡು ದಿವಸ ಬಾಕಿ ಇದೆ. ಇವತ್ತು FCRA ಹೆಸರಿನಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ ತುಂಬಾ ಜೋರು ಗಲಾಟೆಯಾಯಿತು. ಅಗತ್ಯ ಸಂಖ್ಯಾಬಲ ಇದ್ದರೂ ಕೂಡ ಸರ್ಕಾರ ಬಿಲ್ ಮಂಡಿಸಲಿಲ್ಲ. ಅದನ್ನ JPCಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿತು. ಮೂವತ್ತೊಂದು ಸದಸ್ಯರ ಜಂಟಿ ಸದನ ಸಮಿತಿಯಲ್ಲಿ ಬಿಲ್ ಮತ್ತೊಮ್ಮೆ ಪರಿಶೀಲನೆಗೊಳಪಡುತ್ತೆ. ವಿಪಕ್ಷಗಳ ಪೈಕಿ ಸಮಾಜವಾದಿ ಪಕ್ಷ, DMK, YSR ಕಾಂಗ್ರೆಸ್ ಪಕ್ಷ ಈ ಬಿಲ್ ಅನ್ನು ವಿರೋಧಿಸಿದವು. ವಿರೋಧಿಸಿದ ಪಕ್ಷಗಳ ಪೈಕಿ ಕೆಲವು ಡಿಲಿಮಿಟೇಷನ್ ಬಿಲ್ನ ಬೆಂಬಲಿಸುವ ಸಾಧ್ಯತೆ ಇರುವ ಕಾರಣಕ್ಕೆ, ತಿಕ್ಕಾಟ ಆಗಬಾರದು ಅನ್ನುವ ಕಾರಣಕ್ಕೆ ಜಾಣ ನಡೆಯನ್ನು ಅನುಸರಿಸಿದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸಂಸದ ವೇಣುಗೋಪಾಲ್ ಬಹಳ ಆರ್ಭಟದಿಂದ ಮಾತಾಡಿದ್ರು. ಸರ್ಕಾರ ಈ ಬಿಲ್ ವಾಪಸ್ ತಗೋಬೇಕು ಅಂತ. JPCಗೆ ಕೊಡ್ತೀವಿ, ಏನೇ ಆಕ್ಷೇಪಗಳಿದ್ರೂ JPC ಮುಂದೆ ಸಲ್ಲಿಕೆ ಮಾಡಿ ಅಂತ ಸರ್ಕಾರದ ಪರವಾಗಿ ಕಿರಣ್ ರಿಜಿಜು ಹೇಳಿದ್ರು. ಕೇಳಿಸ್ಕೊ. मैं उनको अलाउ भी कर रहा हूं, आप सदन नहीं खाली कर रहे हैं सर. Just now we got an information. The bill is circulated for moving a resolution from the government on FCRA in the name of Honorable Amit Shah ji. Sir, this legislation is clearly for targeting NGOs and minority institutions, those who are doing good work. One side RSS getting complete donation from the foreign countries. On one side RSS getting, on the other side government is trying to target the minorities and NGOs. The government should withdraw this bill. The government should withdraw this bill. We demand for the withdrawal bill. श्री किरण रिजिजू, श्री किरण रिजिजू, KC वेणुगोपाल जी बिल्कुल गलत बात कर रहे हैं. श्री किरण रिजिजू, और ये कई दिनों से कांग्रेस पार्टी और बाकी लोगों ने मांग किया है कि ये JPC में भेजा जाए. प्रमुख बिल्स को ज्वाइंट पार्लियामेंट्री कमेटी या सिलेक्ट कमेटी या स्टैंडिंग कमेटी में रेफर किया जाए. जब हम महत्वपूर्ण बिल को रेफर कर रहे हैं तो इसका आपत्ति है. अगर किसी वेणुगोपाल जी या किसी पार्टी के मेंबर को इस बिल में आपत्तिजनक कोई चीज है या किसी वहां बिंदु पे इसका विरोध है तो JPC में आप अपना बात रख सकते हैं. JPC में पर्याप्त समय मिलेगा और भी लोगों को बुला करके आप हियरिंग करेंगे. जब JPC भेजते हैं, JPC में कोई मैटर भेजता है तो विपक्ष उसका स्वागत करता है. ये तो स्वागत करने की जगह में विरोध कर रहे हैं. तो अफसोस की बात है. ಪ್ರಶಾಂತನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದಕ್ಕೇನು 2/3 ಬೇಕಾಗಿಲ್ಲ, ಸಿಂಪಲ್ ಮೆಜಾರಿಟಿ ಇದ್ರೂ ಪಾಸ್ ಆಗಿಬಿಡ್ತೈತಿ. JPC ಕಳಿಸೋ ಅವಶ್ಯಕತೆ ಏನಿತ್ತು ಗೊತ್ತಾಗಲಿಲ್ಲ. ಅಜಿತ್, ಈ ಸೆಷನ್ ಮುಗಿದ ಮೇಲೆ ಬಹುಶಃ ಆಗಸ್ಟ್ 15ರ ನಂತರ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಸೆಷನ್ ಕರೆಯುವ ವಿಷಯದಲ್ಲಿ ಕೇಂದ್ರ ಸರ್ಕಾರ ಆಸಕ್ತಿ ತೋರಿಸ್ತಾ ಇದೆ. ಯಾಕೆಂದರೆ ಏನೇ ಆದರೂ ಕೂಡ ಆಗಸ್ಟ್ನಲ್ಲಿ ಡಿಲಿಮಿಟೇಷನ್ ಬಿಲ್ ಪಾಸ್ ಆದರೆ 29ರ ಚುನಾವಣೆ ಹೊಸ ಡಿಲಿಮಿಟೇಷನ್ ಪ್ರಕಾರ ನಡೆಯುತ್ತೆ. ಮಹಿಳಾ ಮೀಸಲಾತಿಯನ್ನು ಕೂಡ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು. ಹಾಗಿರುವಾಗ DMKಯ ಷರತ್ತೇನಿತ್ತು ಅಂತಂದರೆ
ನೀವು FCRAಗೆ ಜಾಸ್ತಿ ಒತ್ತನ್ನು ಕೊಡಬೇಡಿ. ಅದರಲ್ಲಿ YSR ಕಾಂಗ್ರೆಸ್ ಕೂಡ ಇತ್ತು, ಸ್ವಲ್ಪ YSR ಕಾಂಗ್ರೆಸ್ ಪಕ್ಷದ ಜೊತೆ ಮೂವ್ ಆನ್ ಆಗ್ತಾ ಇದೆ. DMK 22 ಸಂಸದರ ಬೆಂಬಲ ಬೇಕಾದರೆ FCRAಯನ್ನು ಈಗ ತರಾತುರಿಯಲ್ಲಿ ಅದನ್ನು ಪಾಸ್ ಮಾಡಿಕೊಂಡ್ರೆ DMK ಡಿಲಿಮಿಟೇಷನ್ಗೆ ಬೆಂಬಲ ನೀಡಲಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಮಾಡಲಾಗಿದೆ. DMK ಅಷ್ಟೇ ಅಲ್ಲ, ಇನ್ನೂ ಅನೇಕ ಸಣ್ಣ ಪಕ್ಷಗಳೇನಿವೆ ಅವು ಡಿಲಿಮಿಟೇಷನ್ ಬಿಲ್ನಲ್ಲಿ ನಾವು ಆನ್ಬೋರ್ಡ್ ಬರ್ತೀವಿ ಅಂತಕ್ಕಂಥ ಒಂದು ಮೌಖಿಕ ಭರವಸೆಯನ್ನು ಸರ್ಕಾರಕ್ಕೆ ಕೊಟ್ಟಿವೆ. ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಆದರೆ ಈಗಲೇ FCRA ಮತ್ತು FCRA ಬಿಲ್ನ ಬಗ್ಗೆ ಅಜಿತ್, ಅಂತಾರಾಷ್ಟ್ರೀಯ ಒತ್ತಡ ಕೂಡ ಕೇಂದ್ರ ಸರ್ಕಾರದ ಮೇಲೆ ಜಾಸ್ತಿ ಇದೆ. ನಾನು ಅದಕ್ಕೆ ಬಜ್ಜಾಗಿದೆ ಅಂತ ಹೇಳ್ತಾ ಇಲ್ಲ. ಹೀಗಾಗಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಒಯ್ದು ಅಲ್ಲಿ ಇನ್ನೊಂದಿಷ್ಟು ಅಮೆಂಡ್ಮೆಂಟ್ಗಳು ಅಥವಾ ಇನ್ನೊಂದಿಷ್ಟು ಚರ್ಚೆ ಕನ್ಸಲ್ಟೇಷನ್ನ ನಂತರ ವಾಪಸ್ ಬಿಲ್ಲನ್ನು ಪಾಸ್ ಮಾಡಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಅಂತ ಕಾಣುತ್ತೆ. ಓಕೆ, ಅಂದರೆ ಸ್ಪೆಷಲ್ ಸೆಷನ್ನಲ್ಲೇ ಮಾಡ್ತಾರೆ ಅಂತನಾ? ಇಲ್ಲ, FCRA ಇಷ್ಟು ಬೇಗ ಆಗಲ್ಲ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋದರೆ ಬಹುತೇಕ ಚಳಿಗಾಲದ ಅಧಿವೇಶನ ಅಥವಾ ಮುಂದಿನ ಬಜೆಟ್ ಅಧಿವೇಶನದಲ್ಲಿ, ಯಾಕಂದರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ 31 ಜನರದ್ದಿರುತ್ತೆ. ಅಲ್ಲಿ ಅದು ರಿಪೋರ್ಟ್ ಕೊಡಬೇಕಾಗತ್ತೆ. ಅದು ಬಹುಮತದ ರಿಪೋರ್ಟ್ ಇರುತ್ತೆ, ಯಾಕಂದರೆ ಸರ್ಕಾರಕ್ಕೆ ಬಹುಮತ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಇದ್ದೇ ಇರುತ್ತೆ. ಹೌದು, ಬಟ್ ಅಲ್ಲಿ ಕನ್ಸಲ್ಟೇಷನ್ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಓಕೆ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನ ಕರೆಸಲಾಗತ್ತೆ. ಅಂದ್ರೆ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡ್ವಿ ಅನ್ನೋದನ್ನು ತೋರಿಸೋದಕ್ಕೆ ಅಂದ್ರೆ ಡ್ಯೂ ಪ್ರೊಸೆಸ್ ಅನ್ನ ನಾವು ಫಾಲೋ ಮಾಡ್ತಿದ್ದೀವಿ. ತರಾತುರಿಯಲ್ಲಿ ನಾವು ಅದನ್ನ ಪಾಸ್ ಮಾಡ್ಕೊಳ್ತಿಲ್ಲ ಅಂತಕ್ಕಂಥದ್ದನ್ನ ಬಹುಶಃ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ತೋರಿಸುವ ಉದ್ದೇಶ ಕೂಡ ಇರಬಹುದು. ಮತ್ತು ಇಲ್ಲಿನ ಕೆಲ ಪ್ರಾದೇಶಿಕ ಪಕ್ಷಗಳು ಯಾವುವು ಡಿಲಿಮಿಟೇಷನ್ ವಿಷಯದಲ್ಲಿ ಆನ್ ಬೋರ್ಡ್ ಬರಬೇಕು, ಸರ್ಕಾರಕ್ಕೆ ಆ ರೀತಿಯ ಗ್ರೀನ್ ಸಿಗ್ನಲ್ ಕೊಡ್ತೀವಿ. ಯಾಕಂದರೆ ಪ್ರಮುಖವಾಗಿ ಸ್ಟಾಲಿನ್ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ FCRAಗೆ ನಮ್ಮ ಸಪೋರ್ಟ್ ಇಲ್ಲ ಅಂತಕ್ಕಂಥದ್ದನ್ನು. ಆ ಕಾರಣಕ್ಕೋಸ್ಕರ JPC ಕಳಿಸಿ ಡಿಲಿಮಿಟೇಷನ್ನ ಬಿಲ್ನ ಸಂದರ್ಭದಲ್ಲಿ, ಈಗ ಅದು ಯಾವಾಗ ಬರುತ್ತೆ, ಸರ್ಕಾರ ಯಾವುದೂ ಸ್ಪಿಲ್ ದ ಬೀನ್ಸ್ ಮಾಡಿಲ್ಲ. ಇಲ್ಲಿವರೆಗೆ ಸರ್ಕಾರ ಏನನ್ನೂ ಕೂಡ ಅದರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಮೂಲಗಳು ಹೇಳ್ತಾ ಇವೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಸೆಷನ್ ಕರೀತಾರಾ ಅಂತಕ್ಕಂಥದ್ದು. ಯಾಕಂದರೆ ಅದು ಕರೆದ್ರೆ ಮಾತ್ರ ಪಾಸ್ ಆಗತ್ತೆ ಅನ್ನುವ ಸ್ಥಿತಿಯಲ್ಲಿದೆ. ಹಿಂದೆ ಟಾಡಾ ಮತ್ತು GSTಗೋಸ್ಕರ ಜಾಯಿಂಟ್ ಪಾರ್ಲಿಮೆಂಟ್ರಿ ಸೆಷನನ್ನು ಕರೆಯಲಾಗಿತ್ತು. ಈಗ ಡಿಲಿಮಿಟೇಷನ್ ಮಾಡುವುದೇ ಸರ್ಕಾರದ ಮನಸ್ಥಿತಿಯಾದಲ್ಲಿ ಜಂಟಿ ಅಧಿವೇಶನವನ್ನು ಕರಿಬಹುದು. ಅದಕ್ಕೂ ಮುಂಚೆ FCRAಯನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸಿದಾಗ DMK ಇನ್ನಷ್ಟು ಕಿರಿಕಿರಿ ಮಾಡಲ್ಲ ಅನ್ನುವ ಕಾರಣಕ್ಕೋಸ್ಕರ ಕಳಿಸಲಾಗಿದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.